ಈ ಕಡೆ ನೋಡ್ಬೇಕಂದ್ರು, ಈ ಕಡೆ ನೋಡಿ. ನೀವು ಅಧ್ಯಕ್ಷರ ಪಟ್ಟ ಅಂತ ಹೊಡ್ಬಿಟ್ರೆ ಹೆಂಗಣ? ಏನು ಮಾಡ್ತೀಯ? ಹೆಣ್ಮಕ್ಳು ತಲ್ಕೊಂತಾರೆ ಊಟಕ್ಕೆ. ಬನ್ನಿ ನಾ ತೆಗೆಚಣ್ಣ. ನಮಸ್ಕಾರ. ಇಲ್ಲಿಂದನೇ ತಪ್ಪು ಅಲ್ಲ, ಒಂದು ಮಾತಾಡಿ, ಒಂದು 2 ಮಿನಿಟ್ಸ್ ಮಾತಾಡಿ. 2 ಮಿನಿಟ್ಸ್ ಏನಂತ ಈ ಪ್ರೋಗ್ರಾಮ್ ಅಣ್ಣ ಇಲ್ಲಿ ಬನ್ನಿ. ಅಲ್ಲಿ ಇಲ್ಲ ಎರಡು ಅಣ್ಣ ಅಣ್ಣ ಅಲ್ಲೇ ಇಕ್ಕಡೆ ಅಲ್ಲೇ ಇಕ್ಕಡೆ ಅಣ್ಣ ಅಣ್ಣ 2 ನಿಮಿಷ ನೀವು ಮಾತಾಡಿ. ಮತ್ತೆ ಅದನ್ನ ಇಸ್ಕೊಂಡ್ರೆ ಬೇಜಾರಲ್ಲ. ಹೇಳಿ ಅಣ್ಣ, ಇವತ್ತು ಕಾರ್ಯಕ್ರಮ ಆಯಿತು, ವಿಚಾರ ಸಂಕಿರಣ ಆಯಿತು, ಹೇಳಿ ಅಣ್ಣ ಇದ್ರ ಬಗ್ಗೆ. ಈ IPD ಸಾಲಪ್ಪ ವರದಿಯ ವಿಚಾರಣಾ ಸಂಕಿರಣಕ್ಕೆ ಪ್ರತಿಯೊಬ್ಬ ಕಾರ್ಮಿಕರು ಈ ಸಭೆಗೆ ಬಂದಿದ್ದಾರೆ. ಈ ಸಭೆಗೆ ಬಂದಿರೋ ಕಾರ್ಮಿಕರು, ಆಸಕ್ತಿಯುತ ಕಾರ್ಮಿಕರು, ಪ್ರತಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಸದ ಕೆಲಸದಲ್ಲಿ ಸಂಬಂಧಪಟ್ಟ ಕಾರ್ಮಿಕರು ಪ್ರತಿಯೊಬ್ಬರಿಗೂ ನನ್ನ ಈ ಒಕ್ಕೂಟ ಸಂಘಟನೆಗಳಿಂದ ಒಂದು ನಮಸ್ಕರಿಸ್ತಾ ಇದ್ದೀನಿ. ಅಣ್ಣ ಇವತ್ತು ಧನ್ಯವಾದಗಳು. ಏನು ನಿರ್ಧಾರ ತಗೊಂಡ್ರಿ ಇವತ್ತು? ಇವತ್ತು ನಿರ್ಧಾರ ನಿರಂತರವಾಗಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಸಫಾಯಿ ಕರ್ಮಚಾರಿಗಳ ಘಟಕದ ಅಧ್ಯಕ್ಷ ಅಂತ IPD ಸಾಲಪ್ಪ ಅವರು, ಅಶೋಕ್ ಸಾಲಪ್ಪ ಅವರು ಇದರ ಬಗ್ಗೆ ಅನೇಕ ವಿಚಾರಗಳು ಮಾತಾಡಿದ್ದಾರೆ. ಮತ್ತೆ ಗಣ್ಯರು ಅನೇಕ ವಿಚಾರಗಳು ಮಾತಾಡಿದ್ದಾರೆ. ಪೌರ ಕಾರ್ಮಿಕರ ಸ್ಥಿತಿಗತಿಗಳನ್ನು ನಾನು ಸರ್ಕಾರ ಮಟ್ಟದಲ್ಲಿ ನಮ್ಮ ಅಶೋಕ್ ಸಾಲಪ್ಪ ಅವ್ರನ್ನ ತಗೊಂಡೋಗ್ತಾ ಇದ್ದೀನಿ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ನನ್ನ ಕರೆಸಿದ್ದಾರೆ. ಅಲ್ಲಿ ಈ ಸಂಘಟನೆ ಬಗ್ಗೆ ನಾನು ಅವರಿಗೆ ತಿಳಿಸಿ ಸದಾ ಈ ಹೋರಾಟಕ್ಕೆ ಪ್ರತಿಯೊಂದು ಸಂಘಟನೆಗಳ ಜೊತೆಗೆ ನಾನು ಇರ್ತೀನಿ ಅಂತೇಳಿ ಅವರು ಈ ಸಭೆಯಲ್ಲಿ ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೂ ನಿಜವಾಗ್ಲೂ ಪೌರ ಕಾರ್ಮಿಕರ ಬಗ್ಗೆ ಅಷ್ಟು ಕಾಳಜಿ ಇರೋದ್ರಿಂದ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಈ ಒಂದು ಕಾರ್ಮಿಕರ ಕಷ್ಟ ಸುಖಗಳನ್ನು ಅವರು ಅಶೋಕ್ ಸಾಲಪ್ಪ ಅವ್ರ ತಂದೆ ಏನು ಮಾಡಿದ್ರು ಅದನ್ನು ಅವ್ರು ನಡೆಸ್ಕೊಡ್ತಾರಂತ ಹೇಳಿ ನಾವು ಈ ಸಭೆ ಮುಖಾಂತರ ನಂಬ್ತಾ ಇದ್ದೀವಿ.